ಒಂದು ಹಿಮಾಚಲ್ ಸೀರೀಸ್ ನಲ್ಲಿ ನಾನ್ ಬಂದಿರುವಂತ ಫಸ್ಟ್ ಸಿಟಿ ಹಿಮಾಚಲ್ ಪ್ರದೇಶನ ರಾಜಧಾನಿ ಆಗಿರುವಂತ ಹಾಗೂ ಕ್ವೀನ್ ಆಫ್ ಹಿಲ್ಸ್ ಅಂತ ಕರೆಯೋ ಶಿಮ್ಲಾನ. ಶಿಮ್ಲಾಗ್ ಬಂದ ತಕ್ಷಣ ಫಸ್ಟ್ ಸಿಗದೆ ದ ಫೇಮಸ್ ಮಾಲ್ ರೋಡ್. ಇಲ್ಲಿ ಯಾವುದೇ ರೀತಿಯಾದಂತ ವೆಹಿಕಲ್ಸ್ ಓಡಾಡಲ್ಲ, ಎಲ್ಲರೂ ಕಾಲ್ನಡಿಗೆಲೆ ಇಲ್ಲಿರುವಂತ ಪ್ಲೇಸಸ್ ನ ನೋಡ್ಬೇಕು. ಮಾಲ್ ರೋಡ್ ನೋಡ್ಕೊಂಡು ಬಂದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಸಿಗದೆ ದ ರಿಡ್ಜ್ ಅಂತ. ಇವಾಗ ನೀವು ನೋಡ್ತಿರುವಂತದ್ದೇ ಶಿಮ್ಲಾದಲ್ಲೇ ಅತಿ ಬ್ಯೂಟಿಫುಲ್ ಆಗಿರುವಂತ ಪ್ಲೇಸ್ ದ ರಿಡ್ಜ್. ಈ ಒಂದು ಜಾಗದಲ್ಲಿ ನೀವೆಲ್ಲೇ ನಿಂತ್ಕೊಂಡು ನೋಡಿದ್ರು ಅದ್ಭುತವಾಗಿರುವಂಥ ವ್ಯೂಗಳು ಕಾಣುತ್ತೆ. ಈ ಜಾಗದ ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿರುವಂಥ ಬಿಲ್ಡಿಂಗ್ಸು ಮತ್ತು ಅದರ ಆರ್ಕಿಟೆಕ್ಚರು ಕಂಪ್ಲೀಟ್ಲಿ ಎಲ್ಲನೂ ಯುರೋಪಿಯನ್ ಸ್ಟೈಲಲ್ಲಿ ಇಲ್ಲಿನ ಕಟ್ಟಡಗಳನ್ನ ಕಟ್ಟಿದ್ದಾರೆ. ಈ ಒಂದು ಜಾಗ ನಿಮಗೆ ಡೆಫಿನೆಟ್ಲಿ ಫಾರಿನ್ ವೈಬ್ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಈ ಒಂದು ಮಾರ್ಕೆಟ್ನಲ್ಲಿ ಸಿಗೋ ಒಂದು ವಸ್ತು ಕೂಡ ಚೀನಾ ಮೇಡ್ ಅಲ್ಲ, ಎಲ್ಲ ಲೋಕಲ್ ಹ್ಯಾಂಡ್ ಮೇಡ್ ವಸ್ತುಗಳು. ವೆಲ್ಕಮ್ ಟು ಶಿಮ್ಲಾ ದ ಫೇಮಸ್ ಲಕ್ಕರ್ ಬಜಾರ್ಗೆ. ಇಲ್ಲಿ ಎಲ್ಲಿ ನೋಡಿದ್ರು ವುಡನ್ ಹ್ಯಾಂಡಿಕ್ರಾಫ್ಟ್ಸು, ಹ್ಯಾಂಡ್ ಮೇಡ್ ಸೋವರಿನ್ಸು ಮತ್ತು ಲೋಕಲ್ ಶಾಪ್ಸ್ಗಳೇ. ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಬಂದ್ರು ಟೈಮ್ ಹೇಗೆ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ. ಲೋಕಲ್ ವೈಬ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಈ ಒಂದು ಪ್ಲೇಸ್ನ ತಪ್ಪದೆ ನೋಡಿ. ಈಗ ನೀವು ನೋಡ್ತಿರುವಂಥ ಚರ್ಚ್ ಬಂದು ನಾರ್ತ್ ಇಂಡಿಯಾದಲ್ಲೇ ಸೆಕೆಂಡ್ ಓಲ್ಡೆಸ್ಟ್ ಚರ್ಚ್ ಆಗಿದೆ. ಬ್ರಿಟಿಷರು ಸಮ್ಮರ್ ವೆಕೇಷನ್ಗೆ ಅಂತ ಶಿಮ್ಲಾಗೆ ಬಂದಾಗ ಅವ್ರಿಗೆ ಪ್ರೇಯರ್ ಮಾಡೋಕ್ಕೆ ಒಂದು ಜಾಗ ಬೇಕಾಗುತ್ತೆ. ಅಂಥ ಟೈಮಲ್ಲಿ ಈ ಒಂದು ಚರ್ಚ್ನ 1857ರಲ್ಲಿ ಕಟ್ಟಿಸ್ತಾರೆ. ಸೊ ಗೈಸ್, ಫೈನಲಿ ಲಾಸ್ಟ್ ಪ್ಲೇಸ್ ಆಗಿರುವಂಥ ಜಾಕು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಟೋಟಲ್ ಆಗಿ 3 ಟೈಪ್ಸಲ್ಲಿ ಹೋಗ್ಬೋದು. ಒಂದು ಬಂದು ರೋಪ್ ವೇಲಿ, ಅದರಲ್ಲಿ ಹೋದರೆ ಜಸ್ಟ್ 5 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ತೀರಾ. ಅದಕ್ಕೆ ಕಾಸ್ಟ್ ಬಂದು 550 ಅಪ್ ಆ್ಯಂಡ್ ಡೌನ್ಗೆ. ಸೊ ಅದು ಬಿಟ್ಟರೆ ನಿಮಗೆ ವೆಹಿಕಲ್ಸ್ಗಳಿರುತ್ತೆ, ಬಟ್ ಟೈಮಿಂಗ್ಸು ಸಿಕ್ಕಿದ್ರು ಸಿಗ್ಬೋದು, ಸಿಗದೇ ಇರ್ಬೋದು. ಅದ್ರ ಕಾಸ್ಟ್ ಬಂದು 30 ರುಪೀಸು. ಅದಲ್ಲದೆ ನೀವು ಹೋಗ್ತೀವಿ ಅಂದರೆ ಬೈ ವಾಕಿಂಗಲ್ಲಿ ಹೋಗಬೇಕು. ಬಟ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ವಾಕಿಂಗ್ ಮಾಡ್ಕೊಂಡು ಹೋದರೆ. ಯಾಕೆ ಅಂದರೆ ನೀವು ನೋಡ್ಬೋದು, ವಾಕ್ ಮಾಡ್ತಾ ಹೋದರೆ ಒಳ್ಳೆ ವ್ಯೂ ನೋಡ್ಕೊಂಡು ಹೋಗ್ಬೋದು. ಬಟ್ ಏನಂದರೆ ಎನರ್ಜಿ ಬೇಕು, ವಯಸ್ಸಾದವ್ರ ಕೈಲಂತೂ ನಡ್ಕೋಗೋಕ್ಕಾಗಲ್ಲ. ಸೊ ನೀವು ರೋಪ್ ವೇನ ಯೂಸ್ ಮಾಡಿಕೊಂಡು ಬೆಟ್ಟನ ಹತ್ತಿ. ಆ್ಯಂಡ್ ಬನ್ನಿ ಈಗ ಹೋಗುವ ಜಾಕು ಟೆಂಪಲ್. ಗುರುವೆ, ಅರ್ಧ ಗಂಟೆ ಟ್ರಕ್ ಆದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ನಾನಿವಾಗಿದ್ದೀನಿ ಜಾಕು ಹಿಲ್ನಲ್ಲಿ. ಈ ಒಂದು ಹಿಲ್ನಲ್ಲಿ ಏನಪ್ಪ ಫೇಮಸ್ ಅಂತಂದರೆ ಲಾರ್ಡ್ ಹನುಮಾನ್ ಸ್ಟ್ಯಾಚು. ಇದು ಬಂದು ವರ್ಲ್ಡಲ್ಲೇ ಒನ್ ಆಫ್ ದ ಟಾಲೆಸ್ಟ್ ಹನುಮಾನ್ ಸ್ಟ್ಯಾಚು. ಸುಮಾರು 108 ಅಡಿ ಇರುವಂಥ ಈ ಒಂದು ಹನುಮಾನ್ ಸ್ಟ್ಯಾಚು. ಈ ಒಂದು ಜಾಗದಲ್ಲೇ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಯಾಕಪ್ಪ ಪ್ರತಿಷ್ಠಾಪನೆ ಮಾಡ್ತಾರೆ ಅಂದರೆ ಈ ಜಾಗಕ್ಕೂ ರಾಮಾಯಣದ ಕಾಲಕ್ಕೂ ಸಂಬಂಧ ಇದೆ. ರಾವಣರ ಯುದ್ಧದ ಟೈಮಲ್ಲಿ ರಾವಣನ ಮಗ ಇಂದ್ರಜಿತ್ ಬಿಟ್ಟಂಥ ಬಾಣಕ್ಕೆ ಲಕ್ಷ್ಮಣ ತೀವ್ರವಾಗಿ ಗಾಯಗೊಳ್ತಾರೆ. ಆ ಟೈಮಲ್ಲಿ ಅವ್ರು ಬದುಕಬೇಕಂದ್ರೆ ಸಂಜೀವನಿ ಬೇಕಾಗುತ್ತೆ. ನಂತರ ಜಾಂಬವಂತ ನೀಡಿದಂಥ ಮಾಹಿತಿ ಪ್ರಕಾರ ಹನುಮ ಹಿಮಾಲಯಕ್ಕೆ ಬರ್ತಾರೆ ಸಂಜೀವನಿನ ಹುಡ್ಕೊಂಡು. ಬಟ್ ಮಾರ್ಗದಲ್ಲಿ ಸಂಜೀವನಿ ಎಲ್ಲಿದೆ ಅಂತ ಗೊತ್ತಾಗದೆ ಈ ಒಂದು ಜಾಗದಲ್ಲಿದ್ದಂಥ ಜಾಕು ಮಹರ್ಷಿಗಳನ್ನ ಕೇಳಿ ವಿಷಯವನ್ನು ತಿಳ್ಕೊಂಡು ಸಂಜೀವನಿನ ಎತ್ಕೊಂಡು ಹೋಗಿ ಲಕ್ಷ್ಮಣನನ್ನು ಬದುಕಿಸ್ತಾರೆ. ಬಟ್ ಬದುಕ್ಸೋಕ್ಕಿಂತ ಮುಂಚೆ ಜಾಕು ಮಹರ್ಷಿಗಳಿಗೆ ಒಂದು ಮಾತು ಕೊಟ್ಟಿರ್ತಾರೆ, ಸಂಜೀವನಿ ಪರ್ವತನ ಎತ್ಕೊಂಡು ಬರುವಂಥ ಟೈಮಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಈ ಒಂದು ಬೆಟ್ಟದಲ್ಲಿ ಅಂತ. ಬಟ್ ಆದರೆ ಹನುಮ ಬಂದಿರಲ್ಲ. ನಂತರ ಟೈಮ್ ಕಳೀತಾ ಜಾಕು ಮಹರ್ಷಿಗಳೇ ಒಂದು ಗುಡಿನ ಕಟ್ಟಿ ಹನುಮಾನ್ಗೆ ಪೂಜೆ ಮಾಡ್ತಿರ್ತಾರೆ. ನಂತರ ಹನುಮ ಅವರ ಭಕ್ತಿಗೆ ಮೆಚ್ಚಿ ಈ ಒಂದು ಜಾಗಕ್ಕೆ ಬಂದು ಅವ್ರನ್ನ ಮತ್ತೆ ಭೇಟಿಯಾಗಿ ಆಶೀರ್ವಾದ ಮಾಡ್ತಾರೆ. ನಂತರ 108 ಅಡಿಯ ಹನುಮನ ವಿಗ್ರಹವನ್ನು ಕಟ್ಟಿ ದೇವರಿಗೆ ಪೂಜೆ ಸಲ್ಲಿಸ್ತಾರೆ. ಹಿಂದಿ ಸಾಂಗ್ ನಿಮಗೋಸ್ಕರನೇ. ಗೈಸ್, ಫೈನಲ್ ಆಗಿ ಎಲ್ಲ ಪ್ಲೇಸಸ್ ಸುತ್ಕೊ ಬಂದ್ಮೇಲೆ ಲಾಸ್ಟ್ ಅಲ್ಲಿ ನೋಡ್ರಿ ಕಾಲಿಬರಿ ಮಾತಾ ಟೆಂಪಲ್ನ. ಗುರುವೆ, ಈಗಾದ್ರೆ ಶಿಮ್ಲಾದಲ್ಲಿರುವಂಥ ಅಷ್ಟು ಪ್ಲೇಸಸ್ಗಳು ನೋಡಿದ್ದೀರಾ. ಈಗ ಶಿಮ್ಲಾದ ಎಷ್ಟನ್ನ ತಿಳಿಸ್ಕೊಡ್ತೀನಿ. ಶಿಮ್ಲಾನ ಮೊದಲು ಶಾಮ್ಲಾ ಅಂತ ಕರಿತಿರ್ತಾರೆ. ಆ ಶಾಮ್ಲಾ ಅನ್ನೋ ಒಂದು ಹೆಸರು ಈ ಒಂದು ಕಾಲಿಬಾರಿ ಮಾತಾ ಟೆಂಪಲ್ ಇಂದನೇ ಬರುತ್ತೆ. ಲೇಟರ್ ಆನ್ ಬ್ರಿಟಿಷರು ಯಾವಾಗ ಈ ಒಂದು ಜಾಗಕ್ಕೆ ಸಮ್ಮರ್ ವೆಕೇಶನ್ಗೆ ಅಂತ ಬರ್ತಾರೆ, ಅವ್ರಿಗೆ ಶಾಮ್ಲಾ ಅನ್ನೋ ಪದ ನೀಟಾಗಿ ಉಚ್ಚಾರಣೆ ಆಗದೆ ಶಾಮ್ಲಾ ಹೋಗಿ ಶಿಮ್ಲಾ ಆಗಿದೆ ಅಂತ ಇಲ್ಲಿನ ಜನ ಹೇಳ್ತಾರೆ. ಸೆಟ್ ನೋಡೋಕ್ಕೆ ಶಿಮ್ಲಾದಲ್ಲಿ ಏನೇನು ಸಾಹಸ ಮಾಡ್ತಾ ಇದ್ದೀನಿ ನೋಡ್ರಿ. ಇದ್ರ ಮೇಲ್ಗಡೆ ಬಂದು ನಿಂತ್ಕೊಂಡು ಆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ.
ನೋಡ್ತಾ ಇರಿ ಆ ಸನ್ಸೆಟ್ಸು. ಶಿಮ್ಲಾನೆಲ್ಲ ಸುತ್ತಾಡಿಕೊಂಡು ಕೊನೆಗೆ ರೂಮಿಗೆ ಬಂದ್ಮೇಲೆ ಗೊತ್ತಾಯ್ತು ಒಂದು ಶಾಕಿಂಗ್ ವಿಷಯ. ಏನಂದ್ರೆ ಶಿಮ್ಲಾದಲ್ಲಿರುವಂಥ ಅಷ್ಟು ಜನನು ಮನೇಲಿ ಯಾರೂ ಬಟ್ಟೆನೇ ಒಗೆಯಲ್ವಂತೆ. ನೀವು ಕೇಳ್ತಿರೋದು 100% ಸತ್ಯ. ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಬಟ್ಟೆಗಳನ್ನ ಈ ಲಾಂಡ್ರಿಗಳು ಕೊಟ್ಬಿಡ್ತಾರೆ. ಸೊ ಅವರೇ ಒಗೆದು ಡ್ರೈ ಮಾಡಿ ಇವ್ರು ಕೊಡುವಂಥದ್ದು. ಇದಕ್ಕೆ ರೀಸನ್ ಏನಪ್ಪ ಅಂತಂದರೆ ಫಸ್ಟ್ ಒನ್ ಬಂದು ಕೋತಿ ಕಾಟ. ಸೊ ಇವ್ರೇನೋ ಹೊರಗಡೆಗೆ ಹಾಕಿದ್ರೆ ಇಲ್ಲಿರುವಂಥ ಕೋತಿಗಳು ಅದನ್ನೆಲ್ಲ ಚಿಂದಿ ಮಾಡಾಕ್ಬಿಡುತ್ತೆ. ಮೇನ್ ಎಸ್ಪೆಷಲಿ ಅದು. ಸೆಕೆಂಡ್ ಒನ್ ಬಂದು ಇಲ್ಲಿರುವಂಥ ಜನಗಳು ಈ ಒಂದು ಜಾಗನ ಸ್ವಚ್ಛವಾಗಿ ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳಿ ಈ ಒಂದು ಜಾಗದಲ್ಲಿ ಯಾರೂ ಸಹ ಬಟ್ಟೆನ ಒಣಗಾಕಲ್ಲ. ಮೂರನೇ ರೀಸನ್ ಬಂದು ಏನಂತಂದರೆ ಇಲ್ಲಿ ವೆದರ್ ಎನಿ ಟೈಮ್ ಯಾವಾಗಲೂ ಹೆಂಗೆ ಅಂದರೆ ಸ್ವಲ್ಪ ಕೋಲ್ಡ್ ಥರನೇ ಇರುತ್ತೆ. ಸೊ ಇವ್ರೇನೋ ಒಗೆದಾಕಿದ್ರೆ ಅದು ಆರಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಅವರು ಬಟ್ಟೆಗಳನ್ನ ಲಾಂಡ್ರಿಗಳು ಕೊಟ್ಬಿಡ್ತಾರೆ, ಅವರೇ ಒಗೆದು ಕೊನೆಗೆ ಇವರು ಕೊಡುವಂಥದ್ದು. ಈಗ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನನಗೆ ಗೊತ್ತಿಲ್ಲದೆ ನನ್ನ ರಾತ್ರಿ ಬಟ್ಟೆ ಒಗೆದ್ಬಿಟ್ಟಿದ್ದೀನಿ. ಸೊ ಇದನ್ನು ಓನರ್ಗೆ ಹೇಳಿದಾಗ ಅವರು ಹೇಳಿದ್ರು ಇದನ್ನು. ಆ್ಯಂಡ್ ಈಗ ನೋಡ್ಬೋದು ಇಲ್ಲಿ ಹಾಕಿದ್ದೀನಿ ನನ್ನ ಬಟ್ಟೆನ. ಅದಾದಮೇಲೆ ಟವಲಿಗೆ ಜುಗಾಡಿ ಏನು ಮಾಡಿದ್ದೀನಿ ಗೊತ್ತಾ, ಇಲ್ಲಿ ಹಾಕಿದ್ದೀನಿ. ಸೊ ಇದಾರಬೇಕಂದ್ರೆ ಇನ್ನೂ ತುಂಬಾ ಟೈಮ್ ಹಿಡಿಯುತ್ತೆ. ನೋಡೋಣ